ಆರ್ಎಸ್ಎಸ್ ಕಚೇರಿ ಮೇಲೆ ಬಾಂಬ್ ಬೆಸೆದವರಿಗೆ ಉಗ್ರ ಲಿಂಕ್. ಪಾಕ್ ಗ್ಯಾಂಗ್ಸ್ಟರ್ ಕೊಡ್ತಿದ್ದ ಗಲಭೆ ಸೃಷ್ಟಿಸೋ ಟ್ರೈನಿಂಗ್. ದುಬೈನಲ್ಲಿ ಸಿದ್ಧವಾಗ್ತಿತ್ತು ಅಮಿತ್ ಶಾ ಹತ್ಯೆ ಸಂಚು. ಇತ್ತೀಚೆಗೆ ಜಾರ್ಖಂಡ್ನ ರಾಂಚಿಯಲ್ಲಿರುವ ಆರ್ಎಸ್ಎಸ್ ಕಚೇರಿಯ ಮೇಲೆ ತಡರಾತ್ರಿ ಪೆಟ್ರೋಲ್ ಬಾಂಬ್ ಎಸೆಯಲಾಗಿತ್ತು. ಅದೃಷ್ಟವಶಾತ್ ಯಾರೂ ಪ್ರಾಣಾಪಾಯಕ್ಕೆ ಈಡಾಗಲಿಲ್ಲ. ಆದರೆ ಪೊಲೀಸರು ತನಿಖೆ ಚುರುಕುಗೊಳಿಸಿದಾಗ ಬಿಹಾರದ ಗಡಿಯಲ್ಲಿ 3 ಆರೋಪಿಗಳಾದ ಸೈಫ್ ಅನ್ಸಾರಿ, ಅಮನ್ ಅನ್ಸಾರಿ ಮತ್ತು ಶ್ಯಾಮಲ್ ಅನ್ಸಾರಿ ಎಂಬುವರನ್ನು ಬಂಧಿಸಲಾಯಿತು. ಈ ಉಗ್ರರು ಕೃತ್ಯ ಎಸಗಲು ಹಿಂದೂ ಹೆಸರುಗಳಾದ ರೋಹಿತ್, ಗೋಲು ಮತ್ತು ಶ್ಯಾಮ್ ಎಂದು ಬದಲಾಯಿಸಿಕೊಂಡು ಸಮಾಜದಲ್ಲಿ ಓಡಾಡುತ್ತಿದ್ದರು. ವಿಚಾರಣೆಯ ವೇಳೆ ಸೈಫ್ ಅನ್ಸಾರಿ ಶೌಚಾಲಯಕ್ಕೆ ಹೋಗುವ ನೆಪದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದಷ್ಟಲ್ಲದೆ ಛಾನೋ ಟೋಲ್ ಪ್ಲಾಜಾ ಬಳಿ ಪೊಲೀಸರ ಮೇಲೆಯೇ ಗುಂಡಿನ ದಾಳಿ ನಡೆಸಿದ್ದ. ಸದ್ಯ ಪೊಲೀಸರು ಈತನನ್ನು ಹಾಫ್ ಎನ್ಕೌಂಟರ್ ಮೂಲಕ ವಶಕ್ಕೆ ಪಡೆದಿದ್ದಾರೆ. ದಾಳಿಕೋರರಿಗೆ ದುಬೈ ಕನೆಕ್ಷನ್. ಪಾಕ್ ಭೂಗತ ದೊರೆಯ ಜಾಲ. ಆರೋಪಿಗಳ ವಿಚಾರಣೆ ನಡೆದಂತೆ ಆಘಾತಕಾರಿ ವಿಚಾರಗಳು ಹೊರಕ್ಕೆ ಬಂದಿವೆ. 2 ಆರೋಪಿಗಳು ಕಳೆದ ತಿಂಗಳು ದುಬೈಗೆ ಹೋಗಿದ್ದರು. ಅಲ್ಲಿ ಇವರಿಗೆ ಲಾಹೋರ್ ಮೂಲದ ಕುಖ್ಯಾತ ಗ್ಯಾಂಗ್ಸ್ಟರ್ ಹಾಗೂ ಪ್ರಸ್ತುತ ಐಎಸ್ಐ ಪರ ಕೆಲಸ ಮಾಡುತ್ತಿರುವ ಶೆಹಬಾಜ್ ಭಟ್ಟಿ ಮತ್ತು ಅವನ ಹ್ಯಾಂಡ್ಲರ್ ರಾಣಾ ಎಂಬುವರ ಪರಿಚಯವಾಗಿತ್ತು. ಶೆಹಬಾಜ್ ಭಟ್ಟಿ ಪಾಕಿಸ್ತಾನದ ಗ್ಯಾಂಗ್ಸ್ಟರ್. ದುಬೈನಲ್ಲಿ ಈತನ ಕಾರ್ಯಾಚರಣೆ ಭಾರತದ ಯುವಕರನ್ನು ದುಬೈಗೆ ಕರೆಸಿಕೊಳ್ಳೋದು, ಅವರ ಬ್ರೈನ್ ವಾಶ್ ಮಾಡೋದು, ಇದು ಈತನ ನಿತ್ಯ ಕಾರ್ಯಾಚರಣೆ. ಬಾಂಬ್ ತಯಾರಿಕೆ ಹಾಗೂ ಸಾರ್ವಜನಿಕ ಮೆರವಣಿಗೆಗಳಲ್ಲಿ ನುಗ್ಗೋದು, ಅಲ್ಲಿ ಕಲ್ಲು ತೂರಾಟ ನಡೆಸಿ ಜನರನ್ನು ಪ್ರಚೋದಿಸೋದು, ಇಂಥ ವಿಶೇಷ ತರಬೇತಿಯನ್ನು ನೀಡೋದು ಇದು ಶೆಹಬಾಜ್ ಭಟ್ಟಿಯ ನಿತ್ಯ ಕಾರ್ಯಾಚರಣೆ. ಈತ ತೆಹರೀಕಿ ತಾಲಿಬಾನ್ ಹಿಂದ್ ಸಂಘಟನೆಯೊಂದಿಗೂ ಗುರುತಿಸಿಕೊಂಡಿದ್ದಾನೆ. ಭಾರತದಾದ್ಯಂತ ಇಂಥ 25 ಸ್ಲೀಪರ್ ಸೆಲ್ ತಂಡಗಳು ಸಕ್ರಿಯವಾಗಿವೆ ಎಂದು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ಕಚೇರಿಗಳು, ದೇವಾಲಯಗಳೇ ಇವರ ಟಾರ್ಗೆಟ್. ಈ ಜಾಲದ ಮುಖ್ಯ ಉದ್ದೇಶವೇ ಹಿಂದೂ ನಾಯಕರನ್ನು ಹತ್ಯೆ ಮಾಡುವುದು. ಆರ್ಎಸ್ಎಸ್ ಕಚೇರಿಗಳು ಮತ್ತು ಪ್ರಮುಖ ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೆಸಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳನ್ನು ಸೃಷ್ಟಿಸುವುದು. ಗಲಭೆಗಳ ನಂತರ ಸೋಷಿಯಲ್ ಮೀಡಿಯಾ ಮೂಲಕ ಇಲ್ಲಿನ ಮುಸ್ಲಿಂ ಯುವಕರನ್ನು ಇಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ದೇಶದ ವಿರುದ್ಧ ಬಳಸಿಕೊಳ್ಳುವುದು ಇವರ ಅಂತಿಮ ಯೋಜನೆಯಾಗಿದೆ. ಮೋದಿ, ಅಮಿತ್ ಶಾ, ಯೋಗಿ ಹತ್ಯೆಗೆ ಸಂಚು. ದೆಹಲಿ ಮತ್ತು ಉತ್ತರ ಪ್ರದೇಶ್ ಎಟಿಎಸ್ ಮಾಹಿತಿಯ ಪ್ರಕಾರ ಮುಂಬರುವ ಉತ್ತರ ಪ್ರದೇಶ್ ಚುನಾವಣೆಗೆ ಮುನ್ನ ಆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಕೋಮು ಹಿಂಸಾಚಾರ ಉಂಟುಮಾಡಲು ದಾವೂದ್ ಇಬ್ರಾಹಿಂ ಹಾಗೂ ಶೆಹಬಾಜ್ ಭಟ್ಟಿ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಚುನಾವಣೆ ರ್ಯಾಲಿಗಳ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು. ಆದರೆ ಭಾರತೀಯ ಗುಪ್ತಚರ ಸಂಸ್ಥೆಗಳ ಸಮಯ ಪ್ರಜ್ಞೆಯಿಂದ ದೆಹಲಿ, ಗಾಜಿಯಾಬಾದ್ ಮತ್ತು ಬಂಗಾಳದ ಗಡಿಗಳಲ್ಲಿ ಈ ಉಗ್ರರನ್ನು ಮುಂಚಿತವಾಗಿಯೇ ಬಂಧಿಸಿ ವಿಧ್ವಂಸಕ ಕೃತ್ಯಗಳು ಬಯಲಾಗಿವೆ. ನಾರ್ಕೋ ಟೆರರಿಸಂ ಮತ್ತು ಜಾಗತಿಕ ಲಿಂಕ್. ಈ ಇಡೀ ಜಾಲವನ್ನು ನಿಯಂತ್ರಿಸುತ್ತಿರುವ ಶೆಹಬಾಜ್ ಭಟ್ಟಿ ಪಾಕಿಸ್ತಾನದ ಆರ್ಮಿ ಜನರಲ್ಗಳ ಸಹಕಾರದೊಂದಿಗೆ ಅಂತಾರಾಷ್ಟ್ರೀಯ ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರ ಸರಬರಾಜು ಜಾಲವನ್ನು ನಡೆಸುತ್ತಿದ್ದಾನೆ. ಭಾರತದಲ್ಲಿ ಹರಡುತ್ತಿರುವ ಭಯೋತ್ಪಾದನೆಗೆ 90% ಹಣ ಈ ಡ್ರಗ್ಸ್ ವ್ಯಾಪಾರದಿಂದಲೇ ಬರುತ್ತಿದೆ. ಭಾರತೀಯ ಯುವಕರನ್ನು ಸೆಳೆಯಲು ಇವರು ದುಬೈನ ಅತ್ಯಂತ ರಹಸ್ಯವಾದ ಚಾಟಿಂಗ್ ಆಪ್ಗಳನ್ನು ಮತ್ತು ಸೋಷಿಯಲ್ ಮೀಡಿಯಾ ಹನಿ ಟ್ರ್ಯಾಪ್ಗಳನ್ನು ಬಳಸುತ್ತಿದ್ದಾರೆ. ಇದೀಗ ಭಾರತದ ಗುಪ್ತಚರ ಸಂಸ್ಥೆಗಳು ಮತ್ತು ಎನ್ಐಎ ಈ ಸಂಚುಗಳನ್ನು ವಿಫಲಗೊಳಿಸ್ತಾ ಇರುವುದು ಸಮಾಧಾನದ ಸಂಗತಿಯಾಗಿದೆ.